ಮಹಿಳೆ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇನ್ಸ್ಪೆಕ್ಟರ್ ಸುನೀಲ್ ರಿಂದ ವಂಚನೆ ಆರೋಪ ಕೇಳಿ ಬಂದಿತ್ತು. ಬಿಎನ್ಎಸ್ ಸೆಕ್ಷನ್ 69ರ ಅಡಿ ಪ್ರಕರಣ ಕೂಡ ದಾಖಲಾಗಿದೆ. ಮಹಿಳೆ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಇನ್ಸ್ಪೆಕ್ಟರ್ ಸುನೀಲ್ ಈ ರೀತಿ ಒಬ್ಬ ಮಹಿಳೆಯನ್ನ ವಂಚಿಸಿದ್ರು ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಬಿಎನ್ಎಸ್ ಸೆಕ್ಷನ್ 69ರ ಅಡಿ ಪ್ರಕರಣ ಕೂಡ ದಾಖಲಾಗಿದೆ. ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆ ದೂರಿನ ಮೇರೆಗೆ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಸಂತ್ರಸ್ತೆಗೆ ಮೆಡಿಕಲ್ ಕೂಡ ಮಾಡಿಸಿದ್ದಾರೆ ಪೊಲೀಸರು. ಮದುವೆ ಆಗೋದಾಗಿ ನಂಬಿಸಿ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಲಾಗಿದೆ ಎನ್ನುವಂತಹ ಆರೋಪ ಇನ್ಸ್ಪೆಕ್ಟರ್ ವಿರುದ್ಧ ಕೇಳಿ ಬಂದಿದೆ. ಸುನಿಲ್ ವಿರುದ್ಧ ಡಿಜಿಐಜಿಪಿ ಕಚೇರಿಗೆ ದೂರನ್ನ ನೀಡಿದ್ರು ಸಂತ್ರಸ್ತ ಮಹಿಳೆ. ಕಳೆದ 1 ವರ್ಷದಲ್ಲಿ 3 ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಇದೀಗ ಇನ್ಸ್ಪೆಕ್ಟರ್ ಮೇಲೆ ಇರುವಂಥದ್ದು. ಮನೆ ಕೊಡಿಸ್ತೀನಿ ಅಥವಾ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಸ್ತೀನಿ, ಈ ರೀತಿ ಕೆಲವೊಂದು ಆಮಿಷಗಳನ್ನು ಒಡ್ಡಿ ಈ ರೀತಿ ವಂಚನೆ ಮಾಡಿದ್ದಾರೆ ಎನ್ನುವುದು ಮಹಿಳೆ ಮಾಡ್ತಾ ಇರುವಂತಹ ಆರೋಪ. ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಗೆ ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಲಾಗಿದೆ. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿದ್ದಂತೆ ಈತ ಇನ್ಸ್ಪೆಕ್ಟರ್ ಸುನಿಲ್ ಗೋವಿಂದಪುರದ ಖಾಸಗಿ ಹೋಟೆಲ್ ಹಾಗೂ 8ನೇ ಮೈಲಿಯಲ್ಲಿರುವ ತಮ್ಮ ಮನೆ ಮತ್ತು ಹೋಟೆಲ್ಗೆ ಕರೆಸಿ ಅತ್ಯಾಚಾರ ಮಾಡಲಾಗಿದೆ ಎನ್ನುವಂತಹ ಆರೋಪವನ್ನು ಮಹಿಳೆ ಮಾಡಿದ್ದಾರೆ. ಖಾಸಗಿ ಫೋಟೋ ವಿಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಈ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ನಮ್ಮ ವಿಚಾರವನ್ನು ನೀನು ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡೋದಾಗಿ ಕೂಡ ಈತ ಬೆದರಿಕೆಯನ್ನು ಹಾಕಿದ್ನಂತೆ. ಪ್ರತಿ ಬಾರಿ ವಿಡಿಯೋ ಕಾಲ್ ಮಾಡು ಅಂತ ಪೀಡಿಸ್ತಾ ಇದ್ದಂತೆ. ಈ ಬಗ್ಗೆ ಇಷ್ಟೆಲ್ಲ ಆರೋಪಗಳು ಈ ಒಂದು ಇನ್ಸ್ಪೆಕ್ಟರ್ ಮೇಲೆ ಇರುವಂಥದ್ದು. ಈ ಹಿಂದೆ 36 ವರ್ಷದ ಸಂತ್ರಸ್ತೆಯಿಂದ ಡಿಜಿ ಕಚೇರಿಗೆ ದೂರನ್ನು ನೀಡಲಾಗಿತ್ತು. ಇವತ್ತು ಗೋವಿಂದಪುರ ಠಾಣೆಗೆ ದೂರನ್ನು ನೀಡಿದ್ರು ಮಹಿಳೆ. ನಿನ್ನೆ ಸಂಜೆ ಗೋವಿಂದಪುರ ಠಾಣೆಗೆ ದೂರನ್ನು ನೀಡಿದ್ರು ಮಹಿಳೆ. ಮದುವೆಯಾಗುವುದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡಿರೋ ಆರೋಪದಡಿ ಪ್ರಕರಣವನ್ನು ದಾಖಲಿಸಿ ತನಿಖೆ ಕೂಡ ನಡೀತಾ ಇದೆ. ಇದೀಗ ಎಫ್ಐಆರ್ ದಾಖಲಾಗಿದೆ. ಕಳೆದ 1 ವರ್ಷದಲ್ಲಿ 3 ಬಾರಿ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಎನ್ನುವಂಥ ಆರೋಪ. ನಿನಗೆ ಒಂದು ಮನೆ ಕೊಡಿಸ್ತೀನಿ, ದುಡ್ಡು ಕೊಡ್ತೀನಿ ಅಥವಾ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಸ್ಕೊಡ್ತೀನಿ ಅಂತ ವಂಚನೆ ಮಾಡಿದ್ದಾರೆ. ಹೀಗೆ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಗೆ ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಇನ್ಸ್ಪೆಕ್ಟರ್ ಸುನಿಲ್ ಹೇಳಿದ್ನಂತೆ. ಜೊತೆಗೆ ಇವರ ವಾಟ್ಸಪ್ ಚಾಟ್ಗಳು ಕೂಡ ಸಾಕಷ್ಟು ಸ್ಕ್ರೀನ್ಶಾಟ್ಗಳು ಈ ಹಿಂದೆ ಕೂಡ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಅದರಲ್ಲೂ ಕೂಡ ನೀವು ನೋಡಿರ್ತೀರ. ಇದು ಮಹಿಳೆ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇನ್ಸ್ಪೆಕ್ಟರ್ ಸುನಿಲ್ ಏನಿದ್ದಾನೆ ಈತ ಈಕೆಯನ್ನು ನಂಬಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಈಕೆಯನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ, ಅತ್ಯಾಚಾರ ಮಾಡಿದ್ದಾನೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಬಿಎನ್ಎಸ್ ಸೆಕ್ಷನ್ 69ರ ಅಡಿ ಪ್ರಕರಣ ಕೂಡ ದಾಖಲಾಗಿದೆ. ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆ ದೂರಿನ ಮೇರೆಗೆ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಸಂತ್ರಸ್ತೆಗೆ ಮೆಡಿಕಲ್ ಕೂಡ ಮಾಡಿಸಿದ್ದಾರೆ ಪೊಲೀಸರು. ಮದುವೆ ಆಗೋದಾಗಿ ನಂಬಿಸಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಈ ಇನ್ಸ್ಪೆಕ್ಟರ್ ಎನ್ನುವಂಥ ಆರೋಪವನ್ನು ಸ್ವತಃ ಸಂತ್ರಸ್ತ ಮಹಿಳೆ ಮಾಡಿರುವಂಥದ್ದು. ಸುನಿಲ್ ವಿರುದ್ಧ ಡಿಜಿಐಜಿಪಿ ಕಚೇರಿಗೆ ದೂರನ್ನು ನೀಡಿದ್ರು ಮಹಿಳೆ. ಸಾಕಷ್ಟು ಆಮಿಷಗಳನ್ನು ಒಡ್ಡಿ ನಿನಗೆ ಏನು ನೀಡಿತ್ತು ಆ ಮಹಿಳೆಗೆ ಅದೆಲ್ಲವನ್ನ ಕೂಡ ನಾನು ಮಾಡಿಕೊಡ್ತೀನಿ ಅನ್ನೋದಾಗಿ. ನಿಂಗೊಂದು ಹೊಸ ಮನೆ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಕೊಡಿಸ್ತೀನಿ, ದುಡ್ಡು ಕೊಡ್ತೀನಿ, ಈ ರೀತಿ ಏನೇನೋ ಆಮಿಷಗಳನ್ನು ಒಡ್ಡಿ ಆಕೆಯನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಎನ್ನುವಂಥ ಆರೋಪವನ್ನು ಮಹಿಳೆ ಮಾಡ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದ ಮಹಿಳೆಯನ್ನು ಈ ರೀತಿ ವಂಚನೆ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಅನ್ನೋದು ಒಂದು ಆರೋಪ. ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಗೆ ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ ಅಂತ ಆ ಮಹಿಳೆ ದೂರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿದ್ದಂತೆ ಇನ್ಸ್ಪೆಕ್ಟರ್ ಸುನಿಲ್ ಗೋವಿಂದಪುರದ ಖಾಸಗಿ ಹೋಟೆಲ್ ಹಾಗೂ 8ನೇ ಮೈಲಿಯಲ್ಲಿರುವಂಥ ಅವರ ಮನೆ ಹಾಗೂ ಹೋಟೆಲ್ಗಳಿಗೆ ಕರೆಸಿ ಅಲ್ಲಿ ಈಕೆಯ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಎನ್ನುವಂಥ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಹಾಗೆ ಈಕೆಯ ಖಾಸಗಿ ಫೋಟೋ ಹಾಗೂ ವಿಡಿಯೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನಂತೆ ಈ ಆರೋಪಿ. ಹಾಗೆ ತಮ್ಮ ವಿಚಾರ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅನ್ನೋದಾಗಿ ಬೆದರಿಕೆ ಕೂಡ ಹಾಕಿದ್ನಂತೆ.